ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆಯಾದಂಥ ಪರಿಣಾಮ ನದಿಗಳು ಉಕ್ಕಿ ಹರಿತಾ ಇದೆ. ಬೆಳಗಾವಿಯ ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿ ಜಲದಿಗ್ಬಂಧನ ಹಾಕಿದೆ. ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದೆ. ಗೋಕಾಕ್ ನಗರದ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಗೋಕಾಕ್ಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಮುಳುಗಡೆಯಾಗಿವೆ. ನಗರದ ಮಟನ್ ಮಾರ್ಕೆಟ್, ಡೋರಗಲ್ಲಿ, ಬೋಜ್ಗಾರಗಲ್ಲಿ ಇದೆಲ್ಲವೂ ಕೂಡ ಜಲಾವೃತವಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾದರೆ ಮತ್ತು ಬೆಳಗಾವಿಯಲ್ಲಿ ಮಳೆಯಾದರೆ ಗೋಕಾಕ್ ಪಟ್ಟಣಕ್ಕೆ ಪ್ರವಾಹದ ಆತಂಕ ಸೃಷ್ಟಿಯಾಗುತ್ತೆ. ಈ ಬಾರಿಯೂ ಕೂಡ ಹಾಗೇ ಆಗಿದೆ. ಗೋಕಾಕ್ ಪಟ್ಟಣದ ಒಳಗೆ ಘಟಪ್ರಭಾ ನದಿ ನೀರು ನುಗ್ಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಟನ್ ಮಾರ್ಕೆಟ್, ಡೋರಗಲ್ಲಿ ಮತ್ತು ಬೋಜ್ಗಾರಗಲ್ಲಿ ಇದು ಜಲಾವೃತವಾಗಿರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಇನ್ನು ಗೋಕಾಕ್ ನಗರದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಹಾಗೇನೆ ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿರೋದ್ರಿಂದ ಸಹಜವಾಗಿ ಘಟಪ್ರಭಾ ನದಿಗೆ ಸುಮಾರು 76,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಇದರ ಪರಿಣಾಮವಾಗಿ ಗೋಕಾಕ್ ನಗರದ 6ಕ್ಕೂ ಹೆಚ್ಚು ಬಡಾವಣೆಗಳಿಗೆ ಈಗ ನೀರು ನುಗ್ಗಿ ಬಹಳಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ಬೋದು. ಏನಂತಂದರೆ ಘಟಪ್ರಭಾ ನದಿಯ ನೀರಿನಿಂದಾಗಿ ಗೋಕಾಕ್ ನಗರದ ಮಟನ್ ಮಾರ್ಕೆಟ್ ಸೇರಿದಂತೆ ಸುಮಾರು 6ಕ್ಕೂ ಹೆಚ್ಚು ಬಡಾವಣೆಗಳು ಜಲಾವೃತಗೊಂಡಿರುವಂಥದ್ದು. ಹಾಗಾಗಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಜನರು ಏನಂತಂದರೆ ಬೇರೆಡೆ ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಕ್ಕಂಥ ದೃಶ್ಯಗಳು ನಿಮಗೆ ಕಾಣಸಿಗುತ್ತೆ. ಯಾಕಂತಂದರೆ ನಿನ್ನೆ ಏಕಾಏಕಿ ಬಡಾವಣೆಗಳಿಗೆ ನೀರು ನುಗ್ಗಿರೋದ್ರಿಂದ ಸಹಜವಾಗಿ ಅಗತ್ಯ ವಸ್ತುಗಳನ್ನು ಮಾತ್ರ ಜನರು ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ರು. ಆದರೆ ಅದಾದ ನಂತರ ಏನಂತಂದರೆ ಭಾಳಷ್ಟು ವಸ್ತುಗಳು ಒಳಗಡೆ ಉಳಿದುಕೊಂಡಿವೆ. ಹಾಗಾಗಿ ಅವೆಲ್ಲವೂ ಸಹ ನೀರು ಪಾಲಾಗ್ತಾ ಇದೆ. ಒಂದೊಂದಾಗಿ ಏನಂತಂದರೆ ಜನರು ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಏನು ಪ್ರತಿ ಬಾರಿ ಏನು ಘಟಪ್ರಭಾ ಜಲಾಶಯದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ಅನಾಹುತ ಸೃಷ್ಟಿಯಾಗುತ್ತೆ. ಆ ಸಂದರ್ಭದಲ್ಲಿ ಜನರು ಸಹ ಸಂಕಷ್ಟಕ್ಕೀಡಾಗ್ತಾರೆ. ಅವರನ್ನು ಮಾತಾಡ್ತೀನಿ. ಕೆಲವರು ಅನ್ನೋರ ಏನೇನು ಒಳಗಡೆ ಏನೇನು ಉಳ್ಕೊಂಡವ್ರಿ? ಏನು ಮೋಟ್ರೆಲ್ಲ ಸಿಕ್ಕವ್ರಿ. ಚಟ್ಟ ಮೋಟ್ರು ಎಲ್ಲ ಸಿಕ್ಕವ. ಈಗ ಏನು ತೊಗೊಂಡು ಬರಕ್ಕೆ ಹೋಗಿದ್ರಿ ಒಳಗಡೆ? ಮೋಟ್ರೆಲ್ಲ ಏನಾಗೈತಿ ನೋಡಕ್ಕೆ ಹೋಗಿದ್ದೆಲ್ಲ ಮುಳುಗಿದಾವ್ರಿ. ಇಲ್ಲೆಲ್ಲ ಪ್ರತಿ ಬಾರಿ ಬಂದಂಥ ಸಂದರ್ಭದಲ್ಲಿ ಹಿಂಗಾಗತ್ತೇನ್ರಿ? 2019ರಲ್ಲಿ ನೀರು ಭಾಳ ಮುಳುಗಿತ್ತು. ಮನೆಯೆಲ್ಲ ಬಿದ್ದೈತಿ. ಇವೆಲ್ಲ ಮತ್ತೆ ಹೊಸ ಕಟ್ಟಿದ್ದೀವಿ ನಾವು. ಹಾಂ, ಈಗ ಒಳಗಡೆ ಏನೇನು ಸಿಕ್ಕೈತ್ರಿ? ಇಲ್ಲೆಲ್ಲ ಒಟ್ಟು ಏನು ಖಾಲಿ ಮಾಡಿದಾರ ಅಥವಾ ಏನು ಇನ್ನೂ ಒಳಗಡೆ ಸಾಮಾನುಗಳು ಅದಾವ? ಈ ಮೋಟ್ರೆಲ್ಲ ಸಿಕ್ಕವ್ರಿ. ಉಳ್ಕಿದೆಲ್ಲ ಖಾಲಿ ಮಾಡಿದ್ವಿ. ಮೋಟ್ರು ಚಟ್ಟ ಏನೈತಿ ಎಲ್ಲ ಹಂಗೆ ಸಿಕ್ಕವು. ಎಷ್ಟು ಮನೆಗಳದಾವ್ರಿ ಅಂದಾಜು ಈ ಎಲ್ಲ ಒಟ್ಟು ಬಡಾವಣೆ ನದಿ ತೀರದಾಗ? ಈ ಸೈಡ್ ಅಂತೂ ಒಂದು 300-400 ಮನೆ ಆಗ್ಬೋದು. ಎಲ್ಲ ಮುಳುಗಡೆ ಆಗ್ಯಾವ. ಹಾಂ, ಎಲ್ಲ ಮುಳುಗಡೆ. ಎಲ್ಲ ಜನ ಎಲ್ಲಿ ಹೋಗಿದಾರಿ ಅದು ಗೊತ್ತಿಲ್ಲ. ನಾವು ಇಲ್ಲೇ ಇದೀವಿ. ನೀವು ಇಂಥ ಮನೆ ಒಳಗೆ ಇಲ್ಲೇ ಒಳಗದೆ ಮ್ಯಾಗ್ ಮನೆ ಐತೆ? ಹಾಂ, ಮ್ಯಾಗ್ ಮನೆ. ಏನಂತಂದರೆ ಭಾಳಷ್ಟು ತೊಂದರೆಯನ್ನು ಇಲ್ಲಿ ಗೋಕಾಕ್ನ ಜನ ಅನುಭವಿಸುವಂಥದ್ದು. ಪ್ರಮುಖವಾಗಿ ಏನಂತಂದರೆ 3 ಭಾಗಗಳಲ್ಲಿ ಇಡೀ ಗೋಕಾಕ್ ನಗರವನ್ನು ಘಟಪ್ರಭೆ ಜಲದಿಗ್ಬಂಧನವನ್ನು ವಿಧಿಸಿರುವಂಥದ್ದು. ಹಾಗಾಗಿ ಸಹಜವಾಗಿ ಹೊರಗಡೆ ಹೋಗ್ಲಿಕ್ಕೂ ಸಹ ಜನ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಮಕಡಿ, ನ್ಯೂಸ್ ಫಸ್ಟ್, ಗೋಕಾಕ್. ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ಶಿರೂರು ಅಣೆಕಟ್ಟು ಕೂಡ ಭರ್ತಿಯಾಗಿದೆ. ಗೇಟ್ಗಳ ಮೂಲಕ ಡ್ಯಾಮ್ನಿಂದ ನೀರು ಹೊರಬಿಡಲಾಗ್ತಾ ಇದೆ. ಈಗ ಬಿಡ್ತಾ ಇರುವಂಥ ನೀರಿನ ಪ್ರಮಾಣವನ್ನು ಏನಾದರೂ ಹೆಚ್ಚಿಸಿದರೆ ಪ್ರವಾಹದ ಆತಂಕ ಇನ್ನಷ್ಟು ಹೆಚ್ಚಾಗುತ್ತೆ. ಗೋಕಾಕ್ನ ಇನ್ನೂ ಹಲವು ಬಡಾವಣೆಗಳು ಮುಳುಗಡೆಯಾಗುವಂಥ ಆತಂಕ ಇದೆ. ಈಗ ಹರಿಸ್ತಾ ಇರುವಂಥ ನೀರಿನ ಪ್ರಮಾಣ ಏನಿದೆ ಅದಕ್ಕಿಂತಲೂ ಹೆಚ್ಚಾದರೆ ಸಮಸ್ಯೆಯಾಗತ್ತೆ. ಗೋಕಾಕ್ ನಗರ ಬಹಳಷ್ಟು ಬಡಾವಣೆಗಳಿಗೆ ಮುಳುಗಡೆಯ ಭೀತಿ ಇದೆ ಅನ್ನೋ ಮಾಹಿತಿ ನೋಡ್ತಾ ಇದ್ದೀರಿ. ಸದ್ಯ ಶಿರೂರು ಡ್ಯಾಮ್ನಿಂದ ನೀರು ಹೊರ ಬಿಡ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ.
ಉತ್ತಮವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ಗೋಕಾಕ್ ಧೂಪದಾಳ ಫಾಲ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಡ್ರೋನ್ ನಲ್ಲಿ ದೃಶ್ಯ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹೊರವಲಯದಲ್ಲಿರುವಂತಹ ಜಲಪಾತ ಇದು. ಗೋಕಾಕ್ ಜಲಪಾತದ ಜಲವೈಭವಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಜಲಪಾತವನ್ನ ನೋಡೋದಕ್ಕೆ ಆಗಮಿಸ್ತಾ ಇದೆ. ಡ್ರೋನ್ ದೃಶ್ಯಗಳಿವೆ. ಡ್ರೋನ್ ದೃಶ್ಯದಲ್ಲಿ ಗೋಕಾಕ್ ಜಲಪಾತದ ದೃಶ್ಯ ಸೆರೆಯಾಗಿರೋದನ್ನ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.